ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದಿನಿಂದ ಎಐ ಶೃಂಗ, ಜಾಗತಿಕ ದಕ್ಷಿಣ ದೇಶದಲ್ಲಿ ಮೊದಲ ಬಾರಿ ಆಯೋಜನೆ. ಪರಶಿವನ ಭಕುತಿಯಲ್ಲಿ ಪರವಶವಾದ ರಾಜಧಾನಿ. ಮಹಾಶಿವರಾತ್ರಿ ಅದ್ದೂರಿ ಆಚರಣೆ. ದೇಗುಲಗಳಿಗೆ ಭಕ್ತ ಸಾಗರ. ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಂಗು. ಸ್ಪರ್ಧಾತ್ಮಕ ದರದಲ್ಲಿ ಸಿಗಲಿದೆ ಕಚ್ಚಾ ತೈಲ. ಕೃಷಿ, ಹೈನುಗಾರಿಕೆ ಕ್ಷೇತ್ರ ರಕ್ಷಣೆಗೆ ಒತ್ತು. ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಡಿತದಾರರಿಗೆ ಇನ್ನು ಡಿಜಿಟಲ್ ಆಹಾರ ಕೂಪನ್. ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಕನಸಿನ ಯೋಜನೆ. ಮೊದಲು ಗುಜರಾತ್ನಲ್ಲಿ ಇಂದಿನಿಂದ ಜಾರಿ. ಟಿ20 ವಿಶ್ವಕಪ್, ಭಾರತಕ್ಕೆ ಜಯದ ರಾತ್ರಿ, ಪಾಕ್ಗೆ ಸೋಲಿನ ಜಾಗರಣೆ. ಕಿಶನ್ ಮಿಂಚಿನ ಅರ್ಧಶತಕ, ಟೀಂ ಇಂಡಿಯಾ ಸಂಘಟಿತ ಬೌಲಿಂಗ್. ಪಾಕ್ ಮಣಿಸಿ ಸೂಪರ್ 8 ಹಂತಕ್ಕೇರಿದ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜಾಗತಿಕ ದರ್ಜೆಯ ಕೈಗಾರಿಕಾ ಪ್ರಗತಿಯೇ ನಮ್ಮ ಗುರಿ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅಭಿಮತ. ಇಂದಿನಿಂದ ಕೆಎಸ್ಆರ್ಟಿಸಿ ಲಗೇಜ್ ದರ ಹೆಚ್ಚಳ. ಪ್ರಯಾಣಿಕರಿಗೆ 30 ಕೆಜಿವರೆಗೆ ಲಗೇಜ್ ಉಚಿತ. ವೈಭವದ ಹಂಪಿ ಉತ್ಸವಕ್ಕೆ ಸಂಭ್ರಮದ ತೆರೆ. ಮೆರುಗು ನೀಡಿದ ಸಾಂಸ್ಕೃತಿಕ ವೈಭವ. ಉತ್ಸಾಹದಿಂದ ಪಾಲ್ಗೊಂಡ ವಿದೇಶಿಗರು. ಸ್ವಾಮಿ ವಿವೇಕಾನಂದರ ಚಿಂತನೆ ಇಂದಿಗೂ ಮಾದರಿ. ಮೈಸೂರು ಕನ್ನಡ ವೇದಿಕೆಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ. ವನಿತಾ ಟಿ20, ಆಸ್ಟ್ರೇಲಿಯಾ ಎದುರು ಭಾರತ ಜಯಭೇರಿ. ಮಳೆ ಬಾಧಿತ ಪಂದ್ಯದಲ್ಲಿ ಭಾರತಕ್ಕೆ 21 ರನ್ ಗೆಲುವು.